ಮರಾಠಿ ಜಾನಪದ ಕಲೆಯನ್ನು ಬಹು ಸುಂದರವಾಗಿ ವರ್ಣಿಸಿದ ತಮಗೆ ಧನ್ಯವಾದಗಳು. ಎಲ್ಲರಿಗೂ ಶುಭ ಸಂಜೆ. ನಾನು ವೈಷ್ಣವಿ. ನಾನು ಸಾನ್ವಿ. ಇವತ್ತಿನ ಈ ಶುಭ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾನವ ಮತ್ತು ಪ್ರಕೃತಿ ನಡುವಿನ ಏಕತೆ. ಮನುಷ್ಯ ಪ್ರಕೃತಿಯಿಂದಲೇ ಜನಿಸಿ ಅವಳಲ್ಲಿಯೇ ಬದುಕುತ್ತಾನೆ. ಹೌದು, ಪ್ರಕೃತಿ ಎಂದರೆ ಕೇವಲ ಮರಗಳು, ಬೆಟ್ಟಗಳು ಅಥವಾ ನದಿಗಳು ಅಲ್ಲ. ಅದು ನಮ್ಮ ಉಸಿರಿನ ಮೂಲ, ನಮ್ಮ ಬದುಕಿನ ನೆಲೆ. ಮನುಷ್ಯ ಮತ್ತು ಪ್ರಕೃತಿ ಬೇರೆ ಬೇರೆ ಅಲ್ಲ, ಅವರು ಒಂದೇ ಜೀವಧಾರೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಏಕತೆ ತಿಳಿಸಲಿದ್ದಾರೆ ನಮ್ಮ 4ನೇ ತರಗತಿಯ ಎ ವಿಭಾಗದ ಮಕ್ಕಳು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಕಾಡು ಮಲ್ಲಯ್ಯಂಗೆ ಜೇನು ಕಿತ್ತು ಪೂಜೆ ಕೊಟ್ಟು, ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು, ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು, ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು. ಚಿಗುರೊಡೆಯಿತು ಬೆಳಕರಳಿತು, ಹೊಳೆ ತರಿಸಿತು ರಸತಾಣ. ಮನೆ ಮನೆಯಲು ಜನ ಮನದಲು ಶಿವನೊಲವಿನ ಶುಭ ಧ್ಯಾನ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಯಾರೇ ಇಲ್ಲಿ ಬಂದ್ರು ಸ್ನೇಹಕ್ಕೇನು ಕಮ್ಮಿ ಇಲ್ಲ, ನಮ್ಮ ಪ್ರೀತಿಯಲ್ಲಿ ಸುಳ್ಳು ಮೋಸ ಒಂದು ಇಲ್ಲ. ನಮ್ಮ ಧರ್ಮದಲ್ಲಿ ಭೇದ ಭಾವ ಕಾಣೋದಿಲ್ಲ, ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲದೆ ನಾಡೆ ಇಲ್ಲ. ಗಿಡ ಮರಗಳ ತರುಲತೆಗಳ ನದಿ ವನಗಳ ವರದಾನ. ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸಗಾನ. ಕನ್ನಡ ಜನರೇ ಚೆಂದ, ಕನ್ನಡ ಮನವೇ ಅಂದ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. In charge teacher for this expressive performance is Mrs. Suprita Hegde.